ಉದ್ದೇಶ ತಕ್ಕಂತೆ ನಾವೆಲ್ಲರೂ ಈ ಎರಡು ಹಬ್ಬಗಳು, ಅದು ರಂಜಾನ್ ಆಗಿರ್ಬೋದು ಅಥವಾ ಹೋಳಿ ಆಗಿರ್ಬೋದು, ಅದು ಒಂದು ಕೋಮಿನ ಹಬ್ಬಗಳಾಗಿರ್ತವೆ. ಇದು ಒಂದು ಸಾಮಾಜಿಕ ಏಕತೆಯನ್ನು ಸಾರುವಂಥ ಹಬ್ಬ, ಸತ್ಯದ ಮೇಲೆ ಅಸತ್ಯದ ಮೇಲೆ ಸತ್ಯದ ಸಾರುವಂಥ ಹಬ್ಬ ಎನ್ನುವಂಥ ನಾವೆಲ್ಲರೂ ಸೋದರರಂತೆ ಈ ಹಬ್ಬಗಳನ್ನು ಆಚರಣೆಯನ್ನು ಮಾಡುತ್ತೇವೆ ಅನ್ನುವಂಥ ಒಂದು ಮಾತನ್ನು ವೇದಿಕೆ ಮೂಲಕ ತಿಳಿಸುತ್ತಾ ಒಂದೆರಡು ಮಾತುಗಳು ರಂಜಾನ್ वाले हमारे गाइडलाइंस के हिसाब से हम अगर से हम ये खुशी मनाएंगे तो सब कामयाब होंगे। हम अगर से थोड़ा सा आगे पीछे करके खुशी के मौके अपने आदमी क्या करता है, कुछ गलत कदम उठाता है, वो मौके पे हमको क्या नुकसान भुगतना पड़ता है। इसलिए क्या है, हर काम मीटिंग करने से फ़ायदा पहुँचता है। जो भी काम हो मीटिंग करने से क्या है, हम सही राह पे चलते हैं। इसलिए हर काम मीटिंग से अगर से गाइडलाइंस काम करेंगे तो हमको सीधा राह मिलता है। हम हमारा जो काम है आगे का जो खुशी का मौका है वो कामयाबी के दौर पर माल लगा है, बहुत अमन और चैन का है। मिल बांट के हम खुशियाँ मनाते हैं। एक बारात के अंदर हर काम हम एक दूसरे को क्या है, हम यानी कि मिल बांट के करते हैं। और ಚಂದ್ರಶೇಖರ್ ಅವರು ನಡೆದಂಥ ಗ್ರಾಮಸ್ಥರು ಮಾಧ್ಯಮದ ಮಿತ್ರರು ಸಹೋದ್ಯೋಗಿಗಳು ಸರ್ಕಾರದ ಆದೇಶ ಗೈಡ್ಲೈನ್ಸ್ ಒಂದು ಕಡೆ ಬಾಗವನೂರಿನಿಂದ ಮೀಟಿಂಗ್ ಮಾಡ್ತಾ ಇತ್ತು. ಕೆಲವು ನಮಗಿನ್ನ ಮಸನಾಂಶಗಳು ಅಥವಾ ಇದಾಗುತ್ತೆ ಅಂತಾರೆ, ಅಲ್ಲಿ ಎಲ್ಲ ಒಂದು ಸಲ ಮಸೂರೆ ಮಾಡೋದು, ಅದರಿಂದ ಚರ್ಚ್ಗೆ ಹೋಗೋದು ಅಲ್ಲಿ ಒಂದು ಸಲ ಮಸೂರೆ ಮಾಡೋದು, ಅದೇ ರೀತಿ ದೇವಸ್ಥಾನಕ್ಕೆ ಹೋಗೋದು ಎಲ್ಲರೂ ಕುಳಿತುಕೊಂಡು ಆರತಿ ಮಾಡೋದು ಅಥವಾ ಅಲ್ಲಿ ಒಂದು ಸಲ ಮಸೂರೆ. ಇದರಿಂದ ಏನಂತಂದರೆ ಸಮಾಜಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಕ್ಕೆ ಅಥವಾ ನಾವೇನಾದರೂ ನೇರವಾಗಿರೋ ಜನ ನೈಋತ್ಯ ಬರ್ತೇ ಇತ್ತು ಅಂತಂದರೆ ಇಲ್ಲಪ್ಪ ನೇರವಾಗಿ ಅಗ್ನಿ ಬರ್ಕೊಳ್ಳಬೇಕು ಅವರು ಪಕ್ಷದಲ್ಲಿ ನಿಜವಾಗಿ ಇದ್ದು. ಈಗ ಶಾಂತಿ ಸಭೆ ಕಳೆದ ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ದಿನಾಂಕ 2 ಮಾರ್ಚ್ 2025 ಹಿಂದೂ ಬಾಂಧವರು ಹೋಳಿ ಹಬ್ಬವನ್ನು ಆಚರಿಸುವುದಕ್ಕೆ ಮುಂದಿನ ನಿಮಗೆ ಗೊತ್ತಾಗ್ತದೆ ಯಾವುದೇ ಅಧಿಕಾರಿ ಘಟನೆಗಳು ಬರುತ್ತೆ. ತಮಿಳುನಾಡಿನ ಹೋಟೆಲ್ನಲ್ಲಿ 2 ಐಟಮ್ಸ್ ಒಂದು ದಾಲ್ ಮೇಥಿ, ಇನ್ನೊಂದು ದಾಲ್ ಕಿಚಡಿ ರುಚಿ ಕೊಡ್ತದೆ. ಇದೇ ರೀತಿ ದಾಲ್ ಮೇಥಿ ಕೂಡ ಎಲ್ಲರಿಗೂ ಮಿಕ್ಸ್ ಮಾಡಿದ್ದು. ಅದೇ ರೀತಿ ನಮ್ಮ ತಮಿಳುನಾಡು ವಿವಿಧ ಜಿಲ್ಲೆ ಒಂದೊಂದು, ಒಂದು ಕಡೆ ಮಹಾರಾಷ್ಟ್ರ, ಒಂದು ಕಡೆ ತೆಲಂಗಾಣ, ಎರಡು ಒಂದು ದಾಲ್ ಮೇಥಿ ಒಂದು ದಾಲ್ ಕಿಚಡಿ ಎರಡು ಸೇರಿ ಏನೋ ಹೊಟ್ಟೆ ತಿನ್ನಿಸ್ತಾ ಇದ್ದೇವೆ. ಆ ಶಾಂತಿ ಮತ್ತು ಮಿಕ್ಸ್ಚರ್ ಏನದಲ್ಲ ಅದು ಒಂದು ಸದ್ಭಾವನೆ ಅಥವಾ ನಾವೆಲ್ಲರೂ ಒಂದೇ ಅನ್ನೋದನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಇದು. ಅದನ್ನು ನಾವು ಎಲ್ಲ ಕಡೆ ನೋಡ್ತೀವಿ. ದೇವಸ್ಥಾನಗಳಲ್ಲಿ